ಪಾಂಡವರಿಗೆ ಶತ್ರುವಿದ್ದಂತೆ ಕಲಿಸಿದಂತ ಪಾರಂಗತ ಈ ಗುರುಸಭೆಯಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ವಿದುರ ಚಿಕ್ಕಪ್ಪನವರಿಗೆ ನಮೋ ನಮಃ. ವೇದಾಂತ ಸಾಗರ ವಿದ್ವಾಂತಿಗಳ ಸುಂದರ ಮಮತೆಯ ಮಮಕಾರ ನಮ್ಮ ಚಿಕ್ಕಪ್ಪ ಮಹಾಶಯರಿಗೆ ನಮೋ ನಮಃ. ಇನ್ನು ಒಂದೇ ರಕ್ತವನ್ನು ಒಡಗಟ್ಟೆ ಹಂಚಿಕೊಂಡು ನನ್ನ ಸಹೋದರ ಶಾಸ್ತ್ರ ಅಪೂರ್ವ ಪಿಲ್ಲಾಳು ಕೆಚ್ಚದೆ ಕೆಟ್ಟಾಳು ಈ ಕೊರವೇಶ್ವರನ ಕಣ್ಮಣಿ ನನ್ನ ಪ್ರಾಣವಿದ್ದ ಅಂಗಾಂಗ ನಮ್ಮ ಮಾವ ಶಕುನಿ ಈ ಇಂತಹ ಅನರ್ಘ್ಯ ರಕ್ತಗಳು ಈ ಕುರುಕ್ಷೇತ್ರದ ಮಣಿಮುಖದಲ್ಲಿ ನಾರಾಡಿಸುತ್ತಿರುವಾಗ
ಬಳಿ ಒಂದೊಂದು ಅಕ್ಷರ ಆದಾಯ ಯುದ್ಧವೆಂಬ ಗಾಳಿಯನ್ನು ಹಚ್ಚಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ತಿನ್ಯಾವುದರಿಂದಲೂ ಶಮನವಾಗಲಾರದು. ಲೋಕಾಭಿಪ್ರಾಯಕ್ಕೂ ನಿನ್ನ ಆತ್ಮಸಾಕ್ಷಿಗೂ ವಿರೋಧವನ್ನಾಚರಿಸಿ ಅನ್ಯಾಯವಾಗಿ ಕೆಡಬೇಡ ದುರ್ಯೋಧನ. ಪಾಂಡವರ ಪಕ್ಷಪಾತಿಗಳಲ್ಲವೇ ಧರ್ಮದ ಪಕ್ಷಪಾತಿಗಳೆನ್ನುತ್ತೀರಿ. ಜೈ ಜೈ ಯಾದವ, ಜೈ ಜೈ ಯಾದವ. ಯಾರು? ಪುರುಷೋತ್ತಮ. ಬರಲಿ, ಬಹಳ ಸಂತೋಷ. ಯಾರು? ಪುರುಷೋತ್ತಮ. ಅವನಾರಿದ ಪುರುಷೋತ್ತಮ, ಅವನಾರ ಪುರುಷೋತ್ತಮ. ಪುರುಷ ತಾನ ಶ್ರೇಷ್ಠ ಮಾನಿರುವಲ್ಲಿ ಅವನು ಪುರುಷೋತ್ತಮ. ನೇರವಾಗಿ ನಮ್ಮ ಮನೆಗೆ ಬಾರದೆ ಈ ವಿದುರನ ಮುರುಟಿ ಚೋಪಡಿಯನ್ನು ಆಶ್ರಯಿಸುತ್ತದಲ್ಲ, ಹಾಗಲ್ಲ ಅವನು ಪುರುಷೋತ್ತಮನು. ಬರಲಿ ಪಾಂಡವರಿಗೆ ಪ್ರತ್ಯೇಕವಾದ ರಾಜ್ಯವನ್ನು ಕೊಡಿಸುವುದಕ್ಕೋಸ್ಕರವಾಗಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನದೇ ಯಾಚನೆಗೋಸ್ಕರವಲ್ಲ. ಏನು? ಪಾಂಡವರಿಗೆ ಆ ರಾಜ್ಯವನ್ನು ಅದನ್ನು ನಿನ್ನಿಂದ ಕೇಳಿ ನಾವು ತಿಳಿದುಕೊಳ್ಳಬೇಕು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪಾತ್ಯ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲವು ಸಂಭವಿಸುವುದರಿಂದ ನೀನು ನಿನ್ನ ಬುದ್ಧಿಯು ಈ ರೀತಿ ಏನು? ಹಿರಿಯನೆಂದು ಪುಚ್ಚನೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ನಾಲಿಗೆಯನ್ನು ಹೊರಬಿಡುತ್ತಿರುವೆ ಮಿತ್ರ. ಸಹೋದರಾಚಾರ ಇವನು ಮದುವೆ ಮಾತನಾಡುತ್ತಿರುವವನು ಕೂಡ ಈ ಸಮಯದ ಆಚರಣೆ
ಇವರನ್ನು ಯಾವ ಎಂದು ತಾನೇ ಬಿಲ್ಲನ್ನು ಹಿಡಿದಿದ್ದ ಮಾಡಿರುವುದು. ಆದರೆ ಇವರ ಬಿಲ್ಲಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ದುರ್ಯೋಧನನ ದುರ್ಗುರುಡಿಗಳನ್ನು ಕೇಳಿ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದಿರುವುದೇ. ಈಗ ಕೇಳಿ, ಈ ದೂತರಾಜಪುರ ಕೃಷ್ಣನನ್ನು ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದರೆ ಕೂಡಲೇ ಅವರನ್ನು ಸಭೆಯಿಂದ ಆಚರಿಸಬೇಕಾಗಿತ್ತು. ಎಚ್ಚರಿಕೆ! ಸಹೋದರ ದುಶ್ಯಾಸನ, ಎಲ್ಲ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಇದು ತೆಗೆದುಕೊಳ್ಳಿ. ಆ ಬಲ್ಲನ್ನು ಬಂದಾಗ ನಾವು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ರಾಜುಗಳಿಗೆ ಎದ್ದು ನಿಂತು ನಮಸ್ಕರಿಸಿದರು. ಈ ದುರಂಕಾರಿಯಾದ ದುರ್ಯೋಧನನು ತನ್ನ ಎತ್ತಿಯೂ ಸಹ ನೋಡಲ್ಲ. ಹೇಳಿ, ನಾನು ಈ ಪಾದದಿಂದ ಭೂಮಿಯನ್ನು ನೆಟ್ಟಿ ಅವನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವುದು. ಜಾಗ್ರತ ಚಕ್ರವರ್ತಿ, ನೀನು ಚಕ್ರೇಶ್ವರನಾದ ನೀನು ನನ್ನ ಪಾದಗಳಲ್ಲಿ ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಲೆಂದು ಇಕ್ಕಬೇಡ. ಒಂದು ವೇಳೆ ನಮಸ್ಕರಿಸಿದ್ದಾದರೆ ಈ ಭೂಮಾತೆಯನ್ನು ಬಿಡಿ. ಪೀಠವು ಸಿದ್ಧವಿದೆ. ಕೃಷ್ಣ, ನಿನಗೆ ನರ್ತನವೆಂದರೆ ಇಷ್ಟ ಅಲ್ಲವೇ? ಇರಬಹುದು. ಓಹೋ, ಇರಬಹುದು ಏನು? ಇದ್ದೇ ಇದೆ. ಯಾವೇ ರಾಜನರ್ತಕಿಯನ್ನು ಬರಮಾಡಿ.
ಕೇಶವ ಕೊಳಲ ನಾದವೇ ಜಗಮನೆ ಮೊಳಲು ಕೊಳಿಪ ಮುರಾರಿ ಗೋವರ್ಧನ ಗಿರಿಧಾರಿ ಕೃಷ್ಣ ಏನಂತೀರಿ ಮಾಡ್ತಿದ್ದೀರಿ ಮತ್ತೊಮ್ಮೆ ಏ ಕೃಷ್ಣ ಕೇವಲ ನರ್ತಕರಿಂದ ಭಾವಿಸುತ್ತದೆ ಎಷ್ಟೇ ಆದರೂ ಬಲ್ಲ ಬುದ್ಧಿ ಎಲ್ಲಿ ತಾನೇ ಹೋಗಿತ್ತು ಶ್ರೀಕೃಷ್ಣ ಪರಮಾತ್ಮನು ಬಂದ ವಿಚಾರವನ್ನು ಈ ಸಭೆಗೆ ತಿಳಿಸಬಹುದಾದರೆ ಮರೆತಿದ್ದೇನೆ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರು ಕುಲವೃದ್ಧರೇ ಹಾಗೂ ಗೌರವ ಪಕ್ಷಿಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ನೀವು ಬಂದಿರುವೆ. ನೀವು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಪಯಣಕ್ಕೆ ಅಂದು ರಾಜಸಭೆಯಲ್ಲಿ ನೀವೇ ಮಾಡಿದ ವಾಗ್ದಾನದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸಂಧಿಯತ್ತ ರಾಯಭಾರಿಯಾಗಿ ನನ್ನನ್ನು ಕಳಿಸಿದೆ. ನೀವು ಬಾಲ್ಯದಿಂದಲೂ ಅವರ ಮೇಲೆ ಮಾಡಿದ ದೀರ್ಘ ಕೋಪಾವೇಶವನ್ನು ಮರೆಯಲು ಪಾಂಡವರು ಸಿದ್ಧರಾಗಿದ್ದರು. ವಿಷಭೋಜನ, ಲಾಕ್ಷ ಗೃಹ ದರ್ಪಣ, ಸರ್ಪಬಂಧ, ಕಪಟಚೂತ ಎಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ವಸ್ತ್ರ ಇಂತಹ ಮಹಾಪಾಪಗಳನ್ನೆಲ್ಲ ಬಂಧಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ಕಳೆದುಕೊಳ್ಳದೆ ಪಾಂಡವರ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಈ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇವೆ. ಸ್ವತಂತ್ರ
ಮುಂದಿನ ವಿಚಾರಗಳು ಕರ್ತವ್ಯಗಳು ನಿರ್ಣಯಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ ವಿಚಾರ. ಕುರುಪಿದ ಮಹಾರಾಜ ಭೀಷ್ಮನ ಅಭಿಪ್ರಾಯವು ನನ್ನ ಅಭಿಪ್ರಾಯವು ಒಂದೇ ಆಗಿರುವುದು. ಪಾಂಡವರೇನು ಅನ್ಯರಲ್ಲ. ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ? ಇದೇ ನನ್ನ ಅಭಿಮತ. ಯಾರೋ ವಿದುರ ಚಿಕ್ಕಪ್ಪ ಮಹಾರಾಜ ನಡೆಯಲೇ ನಿಮ್ಮ ಅರಣ್ಯರೋಧನಲ್ಲಿ ಪಾಂಡವರಿಗೆ ಬರಬೇಕಾದ ರಾಜ್ಯಗಳನ್ನು ಕೊಟ್ಟು ಅವರನ್ನು ಸಂತೈಸು. ಇದೇ ನನ್ನ ಅಭಿಪ್ರಾಯ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಕ್ಕೆ ನನ್ನಲ್ಲಿ ಮಾತ್ರ ದೋಷ ಕಂಡು ಬಂದಿತು. ಕೊಂದೆ ಪುತ್ರ ಪಾಂಡವ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿ ಕೃಷ್ಣ, ಅಂತರಂಗದಲ್ಲಿ ಯುದ್ಧ, ಬಹಿರಂಗದಲ್ಲಿ ಸಂಧಾನ. ನಿನ್ನ ಕೃತತ್ವವನ್ನು ಸರಿಯಾಗಿಯೇ ಮುಗಿಸಿದೆ. ನಿನ್ನ ಮರಳು ಮೋದಿಗೆ ಒಳಂಬಡುವಲ್ಲ ಈ ಚೆನ್ನಾಗಿ ತಿಳಿದಿರು. ಇದು ಶೋಕ ಕ್ಷತ್ರಿಯ ಸೋಮವಾರ ಶೂನ್ಯವಾದ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡಿ ಪೌರವೇಶ್ವರ. ಏನೋ ನಮ್ಮದು ದುರಾಗ್ರಹ, ದುಸ್ಸಹವಾಸ, ದುರಾಶಯದ. ಹೌದು, ಆಗಲ ಕೇಳು ಕೃಷ್ಣ. ಈ ದುರ್ಯೋಧನವನ್ನು ಸದಪಡೆಯಬೇಕೆಂದರಲ್ಲವೇ ಅದು ದುರಾಗ್ರಹ. ಲೋಕೇತ ವಿನವಾದ ನನ್ನ ಪ್ರಾಣ ಮಿತ್ರನನ್ನು ಸೋಲಿಸಬೇಕೆಂದರಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ. ದುರ್ಯೋಧನ ದುಶ್ಯಾಸನವನ್ನು ಕುರಿಗೈದು ಹೊರಟ ಖಂಡದಲ್ಲೇ ಆ ಪುಣ್ಯ ಪಾಂಡ. ಅದು ದುರಾಶಯ. ನಿನ್ನಂತಹ ಕಪಟಿಯ ಸ್ನೇಹ ಬಯಸಿದರಲ್ಲ ಆ 7 ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು, ನಾವೇ ಜಯಿಸಿದರೆ ಒಪ್ಪಿ ನಡೆಯುತ್ತಿರುವರಲ್ಲ ಪಾಂಡವರು. ಅದು ದುರಾಭಿಮಾನ. ಎಚ್ಚರ ಕೃಷ್ಣ.
ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚೆಲ್ಲಿಸಲು ಸೋಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನನ್ನ ಮಾತುಗಳೆಲ್ಲವೂ ನನ್ನ ತಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಭೋಗದಾಲೆಯು ಇಂತಹ ಯುದ್ಧ ಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಅವನಿಂದ ಪಾಂಡವ ಸೇನಾ ಸಮುದ್ರವನ್ನೇ ಕಾಲಲ್ಲಿ ನಾವೆಂದು ತಿಳಿ ವಾರಿಗೂ ಸಿಕ್ಕಿದನೆ ಪ್ರತಿಷ್ಠೆಯನ್ನು ತೋರುತ್ತಿರುವ ಹೀನಿನ ಕುಂಡದನ ಹಿಂದಿಗೆ ಮುಗಿಯಿತು. ಹೋಗು, ಸಮರವೇ ಸಿದ್ಧ, ಅದಕ್ಕೆ ನಾವು ಬದ್ಧ. ಕೃಷ್ಣನ ಮರುಳಾಗಿ ನೀನೇನಾದ ಸಂಧಿಗೆ ಸಂಬಂಧಿಸಿ ನಮ್ಮ ವಿನಾಶಕ್ಕೆ ನಾವೇ ಕಾರಣವಾಗುತ್ತೇವೆ. ಮತ್ತಿನ್ನೇನು? ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ರಾಜೇಂದ್ರ, ನೀನು ಸಹ ಇವರಂತೆ ಮಾತನಾಡುವಿಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಂಡು ಇಚ್ಛಿಸುವಿಯ. ಇದು ನಿನ್ನ ಧರ್ಮವೇ. ಸ್ವಾತಂತ್ರ್ಯಕ್ಕಾಗಿ ಅರ್ಧ ರಾಜ್ಯದ ನಮ್ಮವೇ. ಕೃಷ್ಣ, ಸ್ವಾತಂತ್ರ್ಯಕ್ಕಾಗಿ ಅರ್ಧ ರಾಜ್ಯದ ನಮ್ಮವೇ. ಸುಯೋಧನ ಕೃಷ್ಣ ಆದರೂ ಒಂದು ಮಾತು ಹೇಳುವುದು ಕೇಳು. ಭಾರತ ಭೂಮಿಯ
ಪಾಂಡವರ ಕಟ್ಟಕಡೆಯ ಆಸೆ ಅವೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಈ ಯುದ್ಧವನ್ನು ನಿಲ್ಲಿಸಿರುತ್ತಾರೆ. ಕೇವಲ ನಿನ್ನ ಒಂದೇ ಒಂದು ಮತದಿಂದ ಈ ಕ್ಷತ್ರಿಯ ಸಮೂಹವನ್ನೇ ಹೋಗು ಬಾವ. ಈ ನಿನ್ನ ಬಂಧು ಬಾಂಧವರು, ಗುರು ಹಿರಿಯರನ್ನು, ನಿನ್ನ ಸಹೋದರರು ಒಂದು ಸಾರಿ ವಿಶ್ಲೇಷಿಸಿದರು. ನಿನ್ನೊಬ್ಬರ ಸಲುವಾಗಿ ಕುರುಕುಲವನ್ನೇ ಬಲಿ ಕೊಡುವೆ ಹೇಗೆ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಧ್ಯಾಹ್ನ ಸಲುವಾಗಿ ನಿಮ್ಮ ಸಲುವಾಗಿ ಮುಂದರುವ ಭೀಕರ ಯುದ್ಧದಿಂದ ಪ್ರಜಾಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿಮ್ಮಲ್ಲಿ ಸಂಧಿ ಭಿಕ್ಷೆ ಬೇಡಿದರು. ಭಿಕ್ಷಾ ಪ್ರದಾನ ಮಾಡುವ ಪಾಂಡವರಿಗೆ ವಿಚಾರಕ್ಕೆ ಯೋಗ್ಯ ಕೃಷ್ಣ, ಈ ವಿವಾದ ಸಾಮ್ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಲಾಗುವುದಿಲ್ಲ. ಕೃಷ್ಣ, ಒಪ್ಪಿಸಲಾಗುವುದಿಲ್ಲ. ಯುದ್ಧದ ಭಯವನ್ನು ತೋರಿಸುತ್ತಿರುವ ಮುರಳೀಧರ, ಯುದ್ಧವು ಕ್ಷತ್ರಿಯರ ಧರ್ಮ, ಕಾಮ, ಮೋಕ್ಷ. ಯುದ್ಧದ ಹೊರತಾಗಿ ಕ್ಷತ್ರಿಯರೆಂದು ಭಯಪಡುವುದಿಲ್ಲ, ಭಯಪಡಲ್ಲ. ಸುಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅಗತ್ಯವಾಗುತ್ತದೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ ಪಾಪಾಶ್ರಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸ್ವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ವಿದುರರನ್ನು ಕಪಟ ದುಚ್ಚಿನಾಟಕ್ಕೆ ಕರೆತಂದು ಸಹೋದರ ಪತ್ನಿಯನ್ನು ರಾಜಸಭೆಗೆ ತರಿಸಿ ನೀನು ಮಾಡಿದ ಅವಚ್ಚ ಅಪರಾಧವನ್ನು ಪ್ರಳಯ ಕಾಲವು ಈ ಅನಂತ ಕಾಲವು ವಾರಣಾವತದ ಅರಿಗಿನ ಮನೆ ಮೋಸ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪಾತದ ಸರ್ಪಭಂಗ, ಇವನ್ನೆಲ್ಲ ಮರೆತ ನೀನು ಗುರು ಹಿರಿಯರಾದ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯ ಆಚರಣೆಗೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲು ಆದರಿಂದ ಭ್ರಮೆ ಕೆಟ್ಟರೂ ಸರಿಯೇ ಕಾರಣವಾಗಿ ಕಾಡಿಗೆಟ್ಟಬೇಕೆಂದು ಪಟ್ಟಿಡಿದ ಈ ರಣತುರಂಗರನ್ನು ಪಾಂಡವ ಚತುರ್ಪಾಂಚ ಅಂದೇ ಅಂದೇ ಪಟ್ಟರು ಕೃಷ್ಣ. ಭೂತರಾತಗಳಿಗೆಲ್ಲ ಒಡೆಯಲಾದ ಭೂತರಾತೇಶ್ವರನೇ, ಈ ಕುರುಚಿಂಬಾಲನು ರಕ್ತದ ಬೆಳೆಯಲ್ಲಿ ಈ ಸುರಾಮನು ಮಾಸರದ ಮುಳ್ಳಿನಲ್ಲಿ ಛಲವನ್ನು ಕೊಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಕಡೆಗೂ ನನ್ನ ಮಾತು ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಸಂತೋಷ
ಅಕ್ಷಮ್ಯ ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನಿಂತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದ? ಅದನ್ನು ನನ್ನ ಬಾಯಿ ಕೇಳಬಹುದು. ಸಾರ್ವಭೌಮ ಕೃಷ್ಣ, ನಮ್ಮ ಮಾನವ ಆಲಯದಲ್ಲಿದ್ದಾನೆ. ನಿಮ್ಮನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು. ಓಹೋ, ಶಕುನಿ ಮಾವನವರ ಸಲಹೆಯಾದ ಮೇಲೆ ಅದು ಅದ್ಭುತವಾಗಿಯೇ ಇರುವುದು. ಹೌದೌದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ಚೆನ್ನಾಗಿ ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ಎಳೆದುಕೊಂಡು ಸರಿ ಈ ಕಳ್ಳನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿಗ? ನಿಮ್ಮನ್ನು ನಿಮ್ಮ ಅಂಗಾಂಗಗಳನ್ನು ಬಂಧಿಸಿ ಇನ್ನು ದುಡುಕಿದ ತಕ್ಕ ಉತ್ತರವನ್ನೇ ಕೊಡಬೇಕು. ಎಂತಹ ಮಾತು ನಿಮ್ಮದು! ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪರಿಚಯಿಸುವುದಿಲ್ಲ. ಇದು ನಿಮ್ಮಿಂದ ಸಾಧ್ಯವಾದದ್ದು. ಸಹೋದರ ಅಗ್ರಜ, ಎಳೆದುಕೊಂಡು ಸರಿಯನ್ನು. ಕೇವಲ ಈ ಪಾಶದಿಂದ ಈ ಪಾಲಾಕ್ಷರವನ್ನು ಬಂಧಿಸಲು ಇಚ್ಛಿಸಿದ್ದೀರ. ಈ ವ್ಯರ್ಥ ಪ್ರಯತ್ನ ಹೇಗೆ? ಸಪ್ತ ಸಾಗರ ಪರಿವೇಶಿತ ಭೂಮಂಡಲವೇ ಬಾಯಿ ಬಿಟ್ಟಂತೆ ಈಗ ಬಂಧಿಸಿ ನನ್ನನ್ನ. ನಿನ್ನಲ್ಲಿ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು.